ಯಾರಪ್ಪ? ಸರ್ ನಮಸ್ಕಾರ ಸರ್, ನಾನು ಆದಿತ್ಯ ಅಂತ ಫೋನ್ ಮಾಡಿದ್ನಲ್ಲ. ಹಾಂ ಅಡ್ವಾನ್ಸ್ ಕೊಡೋಣ ಅಂತ ಬಂದೆ ಸರ್. ಅಡ್ವಾನ್ಸ್ ಕೊಡೋ ಮುಂಚೆ ನಮ್ಮ ರೂಲ್ಸ್ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಬಿಡು. ಎವ್ರಿ ಮಂತ್ 5ನೇ ತಾರೀಕು ನಮ್ಮ ಅಕೌಂಟಲ್ಲಿ ರೆಂಟ್ ಇರಬೇಕು. ಬಾಡಿಗೆ ಜಾಸ್ತಿ ಅನ್ನಿಸ್ಬೋದು, ಬಟ್ ನಿನ್ನ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನೋಡ್ಕೊ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮುಂಚೆ ಇಲ್ಲಿ ಇದ್ದವರು 3 ಕಾಸು ಇಟ್ಕೊಂಡು ಬಂದು ಹೋಗ್ಬೇಕಾದ್ರೆ 5 ಲಕ್ಷ ಗುಡ್ ವಿಲ್ ಕೊಟ್ಟಿದ್ರು ನನಗೆ, ಗೊತ್ತಾ? 5 ಲಕ್ಷನಾ? ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಇಂಥ ತಪ್ಪು ನಿರ್ಧಾರ ತಗೋಬೇಡಿ ಸರ್. ತುಂಬ ಉಪಕಾರ ಆಯಿತು ಮೇಡಮ್ ನಿಮ್ಮಿಂದ. ನಮ್ಮ ಮನೆ ದೇವ್ರ ಮನೇಲಿ ನಿಮ್ಮ ಫೋಟೋ ಇಟ್ಬಿಡ್ತೀನಿ. ಕಷ್ಟಪಟ್ಟಿದ್ದ ದುಡ್ಡನ್ನ ಈ ರೀತಿ ಕಳ್ಕೊಬೇಕಾ? ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟಿದ್ದು ಕೂಡ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಬೋದು, ಇಲ್ಲ ದುಬೈಗೆ ವಾಪಸ್ಗೆ ಹೋದರೆ ಇನ್ನಷ್ಟು ಕಷ್ಟಪಟ್ಟು ಮತ್ತಷ್ಟು ದುಡಿಬೋದು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಆದರೆ ನಾನು ನಿಮಗೆ ಮಾಡಿರೋ ಉಪಕಾರಕ್ಕೆ ಬದಲಾಗಿ ಪ್ಲೀಸ್ ನೀವು ನಂಗೊಂದು ಸಹಾಯ ಮಾಡ್ತೀರಾ ಸರ್? ಇದೇನು ಮೇಡಮ್, ಮಗನಿಗೆ ಉಪಕಾರ ಮಾಡಬೇಡಿ ಅಂದ್ರಿ, ಈಗ ನಿಮಗೆ ಉಪಕಾರ ಮಾಡು ಅಂತಿದ್ದೀರಾ. ಏನು ಮಾಡಬೇಕು? ಹೌದ್ರಿ, ಅವ್ರ ಬಿಸ್ನೆಸ್ ಕೂಡ ಹಾಗೆ ಇಂಪ್ರೂವ್ ಆಯಿತು. ಅದಕ್ಕೆ ಇದು ಒಳ್ಳೆ ಲಕ್ಕಿ ಜಾಗ ಅಂತ ಸುಮಾರು ಜನ ಬಂದು ಕೇಳಿದ್ರು. ಬಟ್ ನಾನು ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಇವಾಗ ನಿಮ್ಮನ್ನು ನೋಡಿದ್ರೆ ಡೀಸೆಂಟ್ ಅಂತ ಅನ್ನಿಸ್ತಾ ಇದೆ, ಕೊಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅ ಲಾಟ್. ಅಡ್ವಾನ್ಸ್ ತೊಗೊಳ್ಳಿ. ಥ್ಯಾಂಕ್ ಯು. ನೋಡ್ತಾ ಇರಿ, ಇನ್ನು 1 ವರ್ಷಕ್ಕೆ ಎಷ್ಟು ಇಂಪ್ರೂವ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ನಮ್ಗೆ ಈ ಬಾಡಿಗೆ ಜಾಗನೇ ಬೇಡ, ನಾವೇ ಸ್ವಂತ ತಗೊಂಡಿದ್ದೀವಿ ಅನ್ನೋಷ್ಟು ಮಟ್ಟಿಗೆ ಬೆಳಿತೀರಾ. ಗುಡ್ ಲಕ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅ ಲಾಟ್. ಬಾಡಿಗೆ ಡೇಟ್ ನಾಪ್ಕ ಇರಲಿ. ಸರಿ ಸರ್, ಸರಿ. ನಾನು ಇಲ್ಲಿ ಹೀಗೆ ಬಂದಿದ್ದೆ, ನಿಮಗಿದ್ನೆಲ್ಲ ಹೇಳಿದೆ ಅಂತ ದಯವಿಟ್ಟು ಆದಿಗೆ ಹೇಳಬೇಡಿ. ಅಷ್ಟೇನಾ? ಆಯಿತು ಬಿಡಿ, ನಾನು ಆದಿಗೆ ಹೇಳಲ್ಲ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ನೀವು ಕೇಳ್ಬೋದು, ಆದರೆ ಅದಕ್ಕೆ ಕಾರಣ ಇದೆ ಸರ್. ನೋಡಿ, ತಾಯಿಗೆ ಮಗ ಅದನ್ನು ಹೇಗೆ ಹೊಡೆದಿದ್ದಾನೆ ಅಂತ. ಇದೇನು ಮೇಡಮ್, ಅಂಥ ಲೋಪರ ನಿಮ್ಮ ಮಗ? ಸೊ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ, ನಂಗೆ ನೋವಾಗುತ್ತೆ. ಹೆತ್ತೋರಿಗೆ ಹೆಗ್ಣನೂ ಮುದ್ದು ಅಂತಾರಲ್ವ, ಹಾಗೆ ನನ್ನ ಮಗ ಎಷ್ಟೇ ತಪ್ಪು ಮಾಡಿದ್ರು ಬೇರೆಯವ್ರು ಅವನ ಬಗ್ಗೆ ಏನಾದರೂ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸರ್. ಲಕ್ಷಾಂತರ ರೂಪಾಯಿ ವ್ಯವಹಾರನ ನಿನ್ನ ನಂಬಿ ನಿನ್ನ ಕೈ ಕೊಡ್ತಿದ್ದಾರೆ. ಅಂಥವ್ರಿಗೆ ಮೋಸ ಮಾಡಬೇಡ, ಅವ್ರು ದುಡ್ಡು ತೊಗೊಂಬಂದು ಹಾಗೆಲ್ಲ ಹಾಳು ಮಾಡಬೇಡ ಅಂತ ಹೇಳಿದ್ದಕ್ಕೆ ನಂಗೆ ಸಿಕ್ಕಿರೋ ಬಹುಮಾನ ಸರ್ ಇದು. ಏನು ಮಾಡೋಕ್ಕಾಗತ್ತೆ, ಮಗ ಅಲ್ವಾ, ಎಲ್ಲ ಸಹಿಸ್ಕೊಂಡೆ. ಆದ್ರೂ ಹೀಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ ತಲೆಗೆ ಬಿದ್ದಿರೋ ಏಟು ನಾಳೆ ಹೊಟ್ಟೆಗೂ ಬೀಳುತ್ತೆ. ಆದರೆ ಅವಾಗ ಕೈಯಲ್ಲಿ ದೊಣ್ಣೆ ಇರಲ್ಲ, ಚಾಕುನೋ ಚೂರಿನೋ ಇರುತ್ತೆ ಅಂತ ಹೆದರಿಸ್ತಾನೆ ಸರ್. ಸಾರ್ಕಾಯ್ತು ಕಣೋ, ಆಫೀಸ್ ಎಲ್ಲ ಸೆಟಪ್ ಆಗಿದೆ. ಇನ್ನೇನಿದ್ರು ಸುಂದರ ಹತ್ರ ಮಾತಾಡ್ಬಿಟ್ರೆ ನಮ್ಮ ಕೆಲಸ ಎಲ್ಲ ಆಗೋಯ್ತು ಕಣೋ. ಅಷ್ಟೇ ಮಗ, ನಾನು ಫೋನ್ ಮಾಡಿಬಿಟ್ಟೆ ಇಲ್ಲ ಅಡ್ವಾನ್ಸ್ ಮಾಡಿದೆ. ನಾನು ಮಾಡ್ತೀನಿ ಇರು, ಯಾಕಂದ್ರೆ ನನ್ನ ಮಾತು ನಡೆಯುತ್ತೆ ಇರು ಮಗ. ಫೋನ್ ಎತ್ತಲ್ವಲ್ಲೋ? ನೀನೇನು ಯೋಚನೆ ಮಾಡಬೇಡ ಮಗ, 1000 ರೂಪಾಯಿ ಬಿಸ್ನೆಸ್ ಮೇಲೆ ವ್ಯವಹಾರ ಮಾಡ್ತಾನಲ್ಲ, ಹಾಗಿದ್ರಿಂದ 4 ಜನ ಬರ್ತಾರೆ ಹೋಗ್ತಾರೆ. ನನ್ನ ಹತ್ರನೇ ಮುಚ್ಚಿಡ್ತೀಯಾ? ಏನು ಇಲ್ಲ ಅಂದಮೇಲೆ ಮುಚ್ಚಿಡೋದೆ ಅಂತದೇನಿರುತ್ತೆ? ಹಾಗಾದ್ರೆ ನನ್ನ ಕಣ್ಣು ನೋಡ್ಕೊಂಡು ಹೇಳು ಏನೂ ಆಗಿಲ್ಲ ಅಂತ. ಏನು ಹೇಳು ಏನೂ ಆಗಿಲ್ಲ ಅಂತ. ನಿನ್ನ ಕಣ್ಣು ನೋಡಿದ್ರೇನೆ ಗೊತ್ತಾಗತ್ತೆ ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ನಾನು ನಿನ್ನ ಹೆಂಡತಿ ಕಣೋ, ನನ್ನ ಹತ್ರ ಮುಚ್ಚಿಟ್ಟು ಏನು ಸಾಧಿಸ್ತೀಯಾ? ಯಾರಿಗೂ ಹೇಳುವಂತ ವಿಷಯ ಅಲ್ಲ ಅದು. ಸೋತೋಗಿದ್ದೀನಿ, ಸೋತು ಸತ್ತೋಗಿದ್ದೀನಿ. ಸೋತವರು ಸಾಯಲ್ಲ, ಹಾಗೆ ಅನ್ಕೊಂಡವರು ಮತ್ತೆ ಹೇಳಲ್ಲ. ಸೋಲು ಗೆಲುವಿನ ಮೆಟ್ಲಾಗಬೇಕು. ಛಲ ಇದ್ದವ್ರು ಮಾತ್ರ ಸೋಲ್ಬೇಕು. ಸೋಲಕ್ಕೆ ತುಂಬ ಧೈರ್ಯ ಬೇಕು ಕಣೋ. ನಿನ್ಗೇನಾಗಿದೆ ಸೋಲಕ್ಕೆ? ಸ್ವಂತ ಟ್ರಾವೆಲ್ ಶುರು ಮಾಡ್ತಿದ್ಯಾ, ಇವತ್ತಿಲ್ಲ ನಾಳೆ ಎದ್ದಾರೆ ಆರ್ತೀಯಾ. ಹಾರೋದು, ಹಾರಕ್ಕೆ ರೆಕ್ಕೆ ಬೇಕು, ನಡೆಯೋದಿಕ್ಕೆ ನೆಟ್ಟಿಗೆ ಕಾಲೇ ಇಲ್ಲ ನನ್ನ ಹತ್ರ. ಇನ್ನು ಹಾರೋದೆಲ್ಲಿಂದ ಬಂತು? ಕಾಲಿಲ್ಲದ ಮಾತ್ರಕ್ಕೆ ನಡೆಯೋಕ್ಕಾಗಲ್ಲ ಅಂತ ಅನ್ಕೋಬಾರ್ದು ಆದಿ. ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಮಾತ್ರ ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಸಾಧ್ಯ. ಬಿಸ್ನೆಸ್ ಅನ್ನೋದು ಒಂದು ನಂಬಿಕೆ ಕಣೋ. ನೀನು ಮಾರ್ತಿರೋ ವಸ್ತುವಿನ ಬಗ್ಗೆ ಅಲ್ಲ, ಕೊಂಡ್ಕೊಳ್ತಿರೋ ಗ್ರಾಹಕನ ಬಗ್ಗೆನೂ ಅಲ್ಲ. ನಿನಗೆ ನಿನ್ನಲ್ಲಿರೋ ನಂಬಿಕೆನೇ ಬಿಸ್ನೆಸ್ ಮ್ಯಾನ್ನ ಕಾಪಾಡೋದು. ಅದಕ್ಕೆ ಬಿಸ್ನೆಸ್ ಮ್ಯಾನ್ಗೆ ಧೈರ್ಯ ಅನ್ನೋದು ತುಂಬಾ ಮುಖ್ಯ. ಎಲ್ಲಿರುತ್ತೆ ಧೈರ್ಯ? ಪದೇ ಪದೇ ಸೋತ್ ಕೂತಾಗ ಎಲ್ಲಿಂದ ಬರಬೇಕು ಧೈರ್ಯ? ಏನಂತ ಸೋತಿರೋದು ನೀನು? ಏನಾಗಿದೆ? ಇನ್ನೇನು ಆಫೀಸ್ ತೊಗೊಂಡಿದ್ಯಾ? ಆಫೀಸ್ಗೆ ಅಡ್ವಾನ್ಸ್ ಕೊಟ್ಟು ಬಂದಿದ್ಯಾ? ಓಪನಿಂಗೋಸ್ಕರ ಯೋಚನೆ ಮಾಡ್ತಿದ್ಯಾ? ಇನ್ನೇನು ಸೋತಿದ್ಯಾ ನೀನು? ಆಗೋಯ್ತಾ? ಅಷ್ಟಾದ್ರೆ ಆಗೋಯ್ತಾ?
ಆಫೀಸ್ ಇದೆ, ಒಳಗೆ ಟೇಬಲ್ ಇದೆ, ಚೇರು ಇದೆ, ಟ್ರಾವೆಲ್ಸ್ ಅನ್ನೋ ಬೋರ್ಡು ಇದೆ. ಆದ್ರೆ ಟ್ರಾವೆಲ್ಸ್ ಮಾಡಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಹೋಟೆಲ್ ಅಂತ ಬೋರ್ಡ್ ಹಾಕಿ ಒಳಗೆ ಖಾಲಿ ತಟ್ಟೆ ಇಟ್ಟಂಗೆ. ಅಂದ್ರೆ ನೀನ್ ಟ್ರಾವೆಲ್ಸ್ ಮಾಡೋಕ್ಕೆ ಏನೂ ಇಲ್ಲ ಅಂತಾನಾ? ಹೌದು, ಏನಾಯ್ತೋ? ಅದನ್ನ ನಿನಗೆ ಹೇಳಿದ್ರೆ ಇನ್ನ ಬೇಜಾರಾಗ್ತೀಯ. ನೀನ್ ಹಾಕೊಂಡು ಒಡವೆನ ನನ್ ಕೊಟ್ಟೆ, ಅದನ್ನ ಮಾರಿ ಆಫೀಸ್ ಸೆಟಪ್ಗೆ ಅಡ್ವಾನ್ಸು ಮಾಡಿದೆ. ಕಾರ್ಪೆಂಟ್ರ್ಗಳು ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ, ಆದ್ರೂ ಟ್ರಾವೆಲ್ಸ್ ನಡ್ಸಕ್ಕಾಗಲ್ಲ. ಏನಾಯ್ತತ್ತ ಮೊದ್ಲು ಹೇಳು, ಆಮೇಲೆ ಇದೆಲ್ಲ. ನನ್ನ ಪಾರ್ಟ್ನರ್ ಕೈ ಕೊಟ್ಬಿಟ್ಟ. ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವನು ಕೊಡೋ ಅಡ್ವಾನ್ಸಿಂದ ಗಾಡಿಗಳನ್ನ ಬುಕ್ ಮಾಡೋಣ ಅಂದ್ಕೊಂಡಿದ್ದೆ. ನಿನ್ನ ಒಡವೆಗಳಿಂದ ಆಫೀಸ್ ಸೆಟಪ್ ಮಾಡಿದೆ. ಅದನ್ನೇ ಅವನು ಹೇಳಿದ್ದು, ಅದು ನಿನ್ನ ಜವಾಬ್ದಾರಿ ಅಂತ. ಅವನು ದುಡ್ಡು ಕೊಟ್ಟೇ ಕೊಡ್ತಾನೆ ಅಂತ ಅವನನ್ನು ನಂಬಿ ಪೂರ್ತಿ ಮುಳುಗೋದೆ ನಾನು. ನಿನ್ ಪಾರ್ಟ್ನರ್ ಕೈ ಕೊಟ್ಟ ಅಂದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ವಾ ಬಿಸ್ನೆಸ್ ಮಾಡೋದು? ನನ್ನ ಜೊತೆ ಬಿಸ್ನೆಸ್ ಮಾಡೋದು ಇಷ್ಟ ಇಲ್ಲ ಅನ್ಸುತ್ತೆ. ಯಾರು ಏನು ಹೇಳಿದ್ರು ಏನೋ ಟಕ್ಕಂತ ಚೇಂಜ್ ಆಗ್ಬಿಟ್ಟ. 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದ. ಹಾಗಾದ್ರೆ ಈಗ 10 ಲಕ್ಷ ಕೊಡಲ್ಲ ಅನ್ನ? ಹೌದು, ಗಾಡಿಗಳಿಗೆ ಅಡ್ವಾನ್ಸೇ ಇಲ್ಲದೆ, ಗಾಡಿಗಳೇ ಇಲ್ಲದೆ ಟ್ರಾವೆಲ್ಸ್ ಹೇಗೆ ಶುರು ಮಾಡೋದು ಹೇಳು? ಅದಕ್ಕೆ ಹೇಳಿದ್ದು ಸೋತೋಗಿದ್ದೀನಿ ಅಂತ. ಅವ್ನು 10 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಬಿಸ್ನೆಸ್ ನಡ್ಸಕ್ ಆಗಲ್ಲ ಅನ್ನೋದು ತಪ್ಪೋ ಅದಿ? ಅವ್ರು ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಇನ್ ಯಾರಾದ್ರೂ ಕೊಡ್ತಾರ ಬಿಡು. ಯಾರು ಕೊಡ್ತಾರೆ ನನ್ನ ಮುಖಕ್ಕೆ? 1000 ಹುಟ್ಟೋದೇ ಕಷ್ಟ ಅಂಥದ್ರಲ್ಲಿ ಯಾರು ಅಷ್ಟು ಈಸಿಯಾಗಿ ದುಡ್ಡು ಕೊಡಲ್ಲ ನಿರೋಷ. ದುಡ್ಡು ಕೊಡ್ಬೇಕಂದ್ರೆ ಆಸ್ತಿ ಅಂತಸ್ತು ಅಂತ ಏನಾದರೂ ಇರಬೇಕು, ಏನಾದರೂ ಗಿರ್ಬಿಡ್ಬೇಕು, ಇಲ್ಲ ದುಡ್ಡಿರೋರು ಕೃಪೆ ಇರಬೇಕು. ಯಾವ್ದಿದೆ ನಮ್ಮ ಹತ್ರ ಇದರಲ್ಲಿ? ಯಾವ್ದೂ ಇಲ್ಲ. ಈಗೇನು 10 ಲಕ್ಷ ತಾನೇ ಬೇಕು? ಯೋಚನೆ ಮಾಡಬೇಡ, ನಾನು ಅರೇಂಜ್ ಮಾಡ್ತೀನಿ. ನಿಮ್ಮ ತಂದೆ ಹತ್ರ ಕೇಳ್ತೀಯಲ್ವಾ? ಖಂಡಿತ ಇಲ್ಲ ಆದಿ. ನಮ್ಮ ತಂದೆ ಹತ್ರ ನನ್ನ ಗಂಡಂಗೆ ಸಹಾಯ ಮಾಡು ಅಂತ ಕೇಳೋದು ಒಂದೇ, ನನ್ನ ತಂದೆಯಿಂದ ಎಂಥವ್ರನ್ನ ಮದುವೆ ಆಗಿದೆಯಾ ಅಂತ ಅನ್ಸ್ಕೊಳ್ಳೋದು ಒಂದೇ. ಅದಕ್ಕೆ ನಾನು ತಯಾರಿಲ್ಲ. 10 ಲಕ್ಷ ತಾನೇ, ಅರೇಂಜ್ ಮಾಡ್ತೀನಿ, ನಂಬಿಕೆ ಇಡು. ಅದೇ ಹೇಗೆ? ಅದೆಲ್ಲ ನಿಂಗೆ ಬೇಕಾಗಿಲ್ಲ. 10 ಲಕ್ಷ ನಿನ್ನ ಕೈಯಲ್ಲಿರುತ್ತೆ, ಆಗ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ. ಮಾವ, ಓಹ್ ಮಾಮ ನಿರೋಷ, ಏನು ಬೇಕಿತ್ತು? ಸ್ವಲ್ಪ ಮಾತಾಡಬೇಕಿತ್ತು, ತುಂಬ ಪರ್ಸ್ನಲ್. ಪರ್ಸ್ನಲ್ ಅಂದರೆ? ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಬೇಕಾದ ವಿಷಯ. ಅಂಥದ್ದೇನಮ್ಮ, ಹೇಳು. ನೀನೇ ನೋಡ್ದ ಅಲ್ಲಿ?